గాంచిన కైవల్యము కైవసము కపిల తీర్థమును గాంచిన కైవల్యము కైవసము కైలాసపతిని చూడ కలుగును పరవశము కపిల తీర్థమును గాంచిన కైవల్యము కైవసము కైలాసపతిని చూడ కలుగును పరవశము కపిల తీర్థమును గాంచిన కైవల్యము కైవసము ముఖద్వారమునకు ముందుగా నందీశ్వరుడు మెట్లకు ఇరువైపుల మెరయు వైష్ణవాలయములు ముఖద్వారమునకు ముందుగా నందీశ్వరుడు మెట్లకు ఇరువైపుల మెరయు వైష్ణవాలయములు భాసిలు ఆళ్వారు గుడి పశ్చిమ దిగ్భాగములో భాసిలు ఆళ్వారు గుడి పశ్చిమ దిగ్భాగములో సిద్ధి పొందే కపిల మహర్షి శివైక్య యోగములో సిద్ధి పొందే కపిల మహర్షి శివైక్య యోగములో కపిల తీర్థమును గాంచిన కైవల్యము కైవసము నీలకంఠరునికిదే నిత్య నివాసము కపిల తీర్థమును గాంచిన కైవల్యము కైవసము करचरणकृतं वा कायुजकर्मजं वा श्रवणनयनजं वा अपराधं विहितमविहितं एतत्क्षमस्व जय जय करुणाब्धे श्रीमहादेव शम्भो कपिलेश्वरस्वामिने नमो नमः ಕಪಿಲತೀರ್ಥ ಅತ್ಯಂತ ಪ್ರಸಿದ್ಧಿಯನ್ನು ಪಡೆದಿರುವಂತಹ ಸ್ಥಾನವಾಗಿದೆ. ತಿರುಪತಿ ಕ್ಷೇತ್ರದಲ್ಲಿ ನೆಲೆಸಿದಂತಹ ಕಪಿಲೇಶ್ವರ ಸ್ವಾಮಿಯ ವಾರ್ಷಿಕ ಬ್ರಹ್ಮೋತ್ಸವ ಕಾರ್ಯಕ್ರಮ ಅತ್ಯಂತ ವೈಭವದಿಂದ ಇಂದು ಕಲ್ಪವೃಕ್ಷ ವಾಹನವನ್ನು ಅಧಿರೋಹಿಸಿ ಪಾರ್ವತಿ ಪರಶಿವರಿರುವರೂ ಕೂಡ ಭಕ್ತ ಸಮೂಹವನ್ನು ಅನುಗ್ರಹಿಸ್ತಾ ಇರತಕ್ಕಂಥದ್ದು. ಇಂತಹ ಸರ್ವಶ್ರೇಷ್ಠವಾದಂತಹ ಉತ್ಸವದ ಪ್ರತ್ಯಕ್ಷ ಪ್ರಸಾರವನ್ನು ಶ್ರೀ ವೆಂಕಟೇಶ್ವರ ಭಕ್ತಿ ವಾಹಿನಿಯವರು ನಮ್ಮೆಲ್ಲರೊಂದಿಗೆ ಹಂಚಿಕೊಳ್ತಾ ಇರುವಂತಹದ್ದು. ಇಂತಹ ಕಾರ್ಯಕ್ರಮದಲ್ಲಿ ಬಂಧು ಬಾಂಧವರು ಮಿತ್ರರೆಲ್ಲರಿಂದ ಕೂಡಿದಂಥವರಾಗಿ ನಾವು ಆ ಕಲ್ಪವೃಕ್ಷ ವಾಹನವನ್ನು ಅಧಿರೋಹಿಸಿ ಜಗತ್ತಿನ ತಂದೆ ತಾಯಿಗಳಾಗಿರತಕ್ಕಂತಹ ಪಾರ್ವತಿ ಪರಮೇಶ್ವರರು ನಮ್ಮನ್ನು ಅನುಗ್ರಹಿಸ್ತಾ ಇರತಕ್ಕಂಥದ್ದು.
ಅವರ ಪಾದಪದ್ಮಗಳನ್ನು ನಾವು ಆಶ್ರಯಿಸಿ ಕೃತಕೃತ್ಯರಾಗೋಣ, ಧನ್ಯ ಜೀವಿಗಳಾಗೋಣ. ಗಜರಾಜ ಅವರ ಸೇವೆಯಲ್ಲಿ ತನ್ನನ್ನು ತಾನು ತೊಡಗಿಸಿಕೊಂಡಿರುವಂತಹದ್ದು. ಹಾಗೆ ವೃಷಭರಾಜರು ಕೂಡ ತಮ್ಮನ್ನು ತಾವು ತೊಡಗಿಸಿಕೊಳ್ತಾರೆ. ತುರಗ ಎಲ್ಲವೂ ಕೂಡ ಪದಾತಿಗಳು. ಶನ್ನೋ ಅಸ್ತು ದ್ವಿಪದೇ ಶಂ ಚತುಷ್ಪದೇ, ವೇದದಲ್ಲಿ ಹೇಳಿದಂತೆ ಎಲ್ಲರಿಗೂ ಕೂಡ ಸುಖವನ್ನು ನೀಡ್ತಕ್ಕಂಥವನು ಶಂಕರನು. ಆದ್ದರಿಂದ ಆ ಶಂ ಅಂದರೆ ಸುಖ. ಯಾರಿಗೆ? ದ್ವಿಪದೇ, ಎರಡು ಕಾಳುಗಳುಳ್ಳಂತಹ ಪ್ರಾಣಿಗಳಿಗೆ, ಅಂದರೆ ಮನುಷ್ಯರು ಮೊದಲಾದಂಥವರುಗಳಿಗೆ. ಚತುಷ್ಪದೇ, 4 ಕಾಳುಗಳುಳ್ಳಂತಹ ಪ್ರಾಣಿಗಳು. ಹಾಗಾಗಿ ಉಪಲಕ್ಷಣ ಮಾತ್ರ ಲೋಕದಲ್ಲಿರುವ ಎಲ್ಲ ಪ್ರಾಣಿಗಳನ್ನು ಕೂಡ ಸುಖದಿಂದ ಇರಿಸ್ತಕ್ಕಂತಹ ಉದಾತ್ತವಾದಂತಹ ಮನೋಭಾವನೆ, ಮನೋನಿಯಾಮಕರಾಗಿರುವಂತಹ ರುದ್ರದೇವರಿಗೆ ಇರುವಂತಹದ್ದಾಗಿದೆ. ಅಂತಹ ಆ ರುದ್ರದೇವರ ಪಾದಪದ್ಮಗಳನ್ನು ನಾವೆಲ್ಲರೂ ಕೂಡ ನಮಿಸುತ್ತಾ, ವಿಶೇಷವಾಗಿ ಈ ಉತ್ಸವದಲ್ಲಿ ನಾವು ಭಾಗಿಗಳಾಗ್ತಾ ಇದ್ದೇವೆ. ನಮ್ಮಿಂದ ಅನೇಕ ತಪ್ಪುಗಳಾಗಿರ್ತದೆ. ಕರಚರಣಕೃತಂ, ಕಾಲಿನಿಂದ ಕೈಯಿಂದ ತಿಳಿದು ತಿಳಿಯದಲೇ ಮಾಡಲ್ಪಟ್ಟಂತಹ ಅಪರಾಧ. ಕಾಯಜಂ, ವಾಕ್ ಕಾಯಜಂ, ಮಾತಿನಿಂದ ಶರೀರದಿಂದ ಉಂಟಾದಂತಹ ತಪ್ಪು. ಕಿವಿಯಿಂದ, ಕಣ್ಣಿನಿಂದ, ಯಾವುದೇ ವಿಹಿತವಾಗಿರಲಿ ಅವಿಹಿತವಾಗಿರಲಿ ಎಲ್ಲವನ್ನೂ ಕೂಡ ಹೇ ಸ್ವಾಮಿ ಕರುಣಾ ಸಮುದ್ರ ಕ್ಷಮಿಸಿ ಉದ್ಧರಿಸು ಎಂಬುದಾಗಿ ಆ ರುದ್ರದೇವರಲ್ಲಿ ನಾವೆಲ್ಲರೂ ಕೂಡ ಪ್ರಾರ್ಥನೆಯನ್ನು ಸಲ್ಲಿಸೋಣ. ಅತ್ಯಂತ ಸುಂದರವಾದ ರೀತಿಯಲ್ಲಿ ಮೃಗಧರನಾಗಿದ್ದಾನೆ. ಒಂದು ಕೈಯಲ್ಲಿ ಜಿಂಕೆಯನ್ನು ಹಿಡಿದಿದ್ದಾನೆ. ಮೃಗಾಂಕಿತನಾಗಿದ್ದಾನೆ. ಗಂಗಾಧರನಾಗಿದ್ದಾನೆ. ಧವಳ ಗಂಗೆಯ ಗಂಗಾಧರ ಮಹಾಲಿಂಗ ಅಂತಹ ಆ ಸ್ವಾಮಿಯನ್ನು ನಾವೆಲ್ಲರೂ ಕೂಡ ಜ್ಞಾನ ಭಕ್ತಿ ವೈರಾಗ್ಯವನ್ನು ನೀಡಿ ನಮ್ಮನ್ನು ಉದ್ಧರಿಸು ಎಂಬುದಾಗಿ ಪ್ರಾರ್ಥಿಸುವಂತಹ ಸಂದರ್ಭ ಇದು ಬಂದೊದಗಿದೆ. ನಾವೆಲ್ಲರೂ ಕೂಡ ಧನ್ಯ ಜೀವಿಗಳು. ಕಪಿಲೇಶ್ವರ ಸ್ವಾಮಿಯ ವಾರ್ಷಿಕ ಬ್ರಹ್ಮೋತ್ಸವ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳುತ್ತಾ ಇದ್ದೇವೆ. ಇಂತಹ ಸರ್ವಶ್ರೇಷ್ಠವಾಗಿರತಕ್ಕಂತಹ ಉತ್ಸವದಲ್ಲಿ ವೇದ ಪಂಡಿತರು ವೇದ ಮಂತ್ರಗಳ ಪಾರಾಯಣವನ್ನು ಮಾಡುತ್ತಿರುತ್ತಾರೆ. ವಾದ್ಯಕಾರರು, ನಾದ, ಸ್ವರ, ಡೊಳ್ಳು ಅವರೆಲ್ಲರೂ ಕೂಡ ತಮ್ಮ ತಮ್ಮ ಕಲೆಗಳನ್ನು ಆ ಸ್ವಾಮಿಗೆ ಸಮರ್ಪಿಸುತ್ತಾ ವಿಶೇಷವಾಗಿ ಕೃತಕೃತ್ಯರಾಗ್ತಾ ಇರುವಂತಹದ್ದು. ಹೀಗೆ ಎಲ್ಲರಲ್ಲಿಯೂ ಕೂಡ ಧರ್ಮ ಕಾರ್ಯದಲ್ಲಿ ಪ್ರವೃತ್ತಿಯನ್ನು ಉಂಟು ಮಾಡುತ್ತಾ ಮನೋನಿಯಾಮಕರಾಗಿರ್ತಕ್ಕಂತಹ ರುದ್ರದೇವರು ಕಲ್ಪವೃಕ್ಷ ವಾಹನವನ್ನು ಅಧಿರೋಹಿಸಿ ನಮ್ಮೆಲ್ಲರನ್ನು ಕೂಡ ಸನ್ಮಾರ್ಗದಲ್ಲಿ ನಡೆಯುವಂತೆ ಅನುಗ್ರಹಿಸಿದ್ದಾರೆ. ಇಂತಹ ಅನುಗ್ರಹ ಸರ್ವದಾ ನಮ್ಮೆಲ್ಲರ ಮೇಲಿರಲಿ ಎಂಬುದಾಗಿ ಪ್ರಾರ್ಥನೆಯನ್ನು ಸಲ್ಲಿಸುತ್ತಾ, ಆತ್ಮಾ ತ್ವಂ ಗಿರಿಜಾಮತಿ ಸಹಚರ ಪ್ರಾಣಾ ಶರೀರಂ ಗೃಹಂ ಪೂಜಾತೆ ವಿಷಯೋಪಭೋಗರಚನಾ ನಿದ್ರಾ ಸಮಾಧಿಸ್ಥಿತಿ ಸಂಚಾರಃ ಪದಯೋಃ ಪ್ರದಕ್ಷಿಣವಿಧಿಃ ಸ್ತೋತ್ರಾಣಿ ಸರ್ವಾ ಗಿರೋ ಯದ್ಯತ್ ಕರ್ಮ ಕರೋಮಿ ತತ್ತದಖಿಲಂ ಶಂಭೋ ತವಾರಾಧನಂ. ಹೇ ಶಂಭೋ, ನಾನು ಏನು ಮಾಡ್ತೇನೋ ಅದೆಲ್ಲವೂ ಕೂಡ ನಿನ್ನ ಆರಾಧನೆಯೇ, ನಿನ್ನ ಪೂಜೆಯೇ. ಯಾಕಂದರೆ ನನ್ನ ಈ ಶರೀರವನ್ನೇ ನಾನು ಈ ರೀತಿಯಾಗಿ ಅನುಸಂಧಾನ ಮಾಡ್ತಾ ಇದ್ದೇನೆ. ಒಳಗಡೆ ಇರತಕ್ಕಂತಹ ಆತ್ಮ ಅದು ನೀನಾಗಿದ್ದೀಯ. ನನ್ನ ಬುದ್ಧಿ ಏನಿದೆ ಅದು ಪಾರ್ವತಿ. ನನ್ನಲ್ಲಿರ್ತಕ್ಕಂತಹ ಪಂಚಪ್ರಾಣಗಳು ಸೇವಕರು. ಸಹಚರಾಹ ಪ್ರಾಣಾಹ ಶರೀರಂ ಗೃಹಂ, ಈ ಶರೀರ ಏನಿದೆ ಇದೇ ಮಂದಿರ. ಪೂಜಾತೆ ವಿಷಯೋಪಭೋಗ ರಚನಾ, ವಿಷಯದಲ್ಲಿ ಇಂದ್ರಿಯಗಳ ಪ್ರವೃತ್ತಿ ಏನಿದೆಯೋ ಅದೇ ನಿನ್ನ ಪೂಜೆ. ನಿದ್ರಾ
ಮಲಗತಕ್ಕಂತಹದ್ದೇನಿದೆ ಅದೇ ಸಮಾಧಿ ಸ್ಥಿತಿ. ಧ್ಯಾನದಲ್ಲೊಂದು ವಿಶೇಷವಾದಂತಹ ಒಂದು ಸ್ಥಿತಿ, ಅದು ಸಮಾಧಿ ಸ್ಥಿತಿ. ಸಂಚಾರ ಪದಯೋ ಪ್ರದಕ್ಷಿಣ ವಿಧಿ, ಪಾದಗಳ ಸಂಚಾರ ನಿನಗೆ ಮಾಡುವಂತಹ ಪ್ರದಕ್ಷಿಣೆ. ಹೀಗೆ ಏನು ಮಾಡಿದರೂ ಅದು ನಿನ್ನ ಆರಾಧನೆಯೇ ಸ್ವಾಮಿ. ಶಂಭೋ ರಕ್ಷ ಮಾಂ ರಕ್ಷ. कपिलमहामुनि पूजितलिङ्गं सकलसुरासुरवन्दितलिङ्गम्. कपिलमहामुनि पूजितलिङ्गं सकलसुरासुरवन्दितलिङ्गम्. भुवि जनरक्षणकारणलिङ्गं नमत महाकपिलेश्वरलिङ्गम्. भुवि जनरक्षणकारणलिङ्गं नमत महाकपिलेश्वरलिङ्गं. नमत महाकपिलेश्वरलिङ्गम्. पाताळाद्भुवि चोत्थितलिङ्गं निर्झरपातविराजितलिङ्गम्. पाताळाद्भुवि चोत्थितलिङ्गं निर्झरपातविराजितलिङ्गम्. सिद्धिविनायक षण्मुखलिङ्गं नौमि महाकपिलेश्वरलिङ्गम्. सिद्धिविनायक षण्मुखलिङ्गं नौमि महाकपिलेश्वरलिङ्गं. नौमि महाकपिलेश्वरलिङ्गम्. वेङ्कटनायक मानितलिङ्गं प्रेरितवकुला प्रार्थितलिङ्गम्. वेङ्कटनायक मानितलिङ्गं प्रेरितवकुला प्रार्थितलिङ्गम्. वैवाहिकमनुमोदकलिङ्गं नौमि महाकपिलेश्वरलिङ्गम्. वैवाहिकमनुमोदकलिङ्गं नौमि महाकपिलेश्वरलिङ्गं. नौमि महाकपिलेश्वरलिङ्गम्. कालकूटविषभूषणलिङ्गं कालनिवारणकारकलिङ्गम्. कालकूटविषभूषणलिङ्गं कालनिवारणकारकलिङ्गम्. कालचक्रपरिसेवितलिङ्गं नौमि महाकपिलेश्वरलिङ्गम्. कालचक्रपरिसेवितलिङ्गं नौमि महाकपिलेश्वरलिङ्गं. नौमि महाकपिलेश्वरलिङ्गम्. ब्रह्ममुरारिमहेश्वरलिङ्गं सृष्टिस्थितिलयकारकलिङ्गम्. ब्रह्ममुरारि महेश्वरलिङ्गं सृष्टिस्थितिलयकारकलिङ्गम्. सर्वदोषपरिहारकलिङ्गं नौमि महाकपिलेश्वरलिङ्गम्. सर्वदोषपरिहारकलिङ्गं नौमि महाकपिलेश्वरलिङ्गं. नौमि महाकपिलेश्वरलिङ्गम्.
महाकपिलेश्वरलिङ्गम् श्रीमदगस्त्यसुनामकलिङ्गं कोटिलिङ्गपरिसूचकलिङ्गम् श्रीमदगस्त्यसुनामकलिङ्गम् कोटिलिङ्गपरिसूचकलिङ्गम् भास्करमण्डलभासकलिङ्गं नौमि महाकपिलेश्वरलिङ्गम् भास्करमण्डलभासकलिङ्गम् नौमि महाकपिलेश्वरलिङ्गम् नौमि महाकपिलेश्वरलिङ्गम् नौमि महाकपिलेश्वरलिङ्गम् ನೌಮಿ ಮಹಾಕಪಿಲೇಶ್ವರ ಲಿಂಗಂ ಎಂಬುದಾಗಿ ಬಹಳ ಭಕ್ತಿಯಿಂದ ಕಪಿಲೇಶ್ವರ ಸ್ವಾಮಿಯನ್ನು ನಾವೆಲ್ಲರೂ ಕೂಡ ನಮಿಸೋಣ, ನಮಿಸಿ ಕೃತಕೃತ್ಯರಾಗೋಣ. ಅದ್ಭುತವಾದಂತಹ ಅವಕಾಶವನ್ನು ಶ್ರೀ ವೆಂಕಟೇಶ್ವರ ಭಕ್ತಿವಾಹಿನಿಯವರು ನಮ್ಮೆಲ್ಲರಿಗೆ ಕಲ್ಪಿಸಿಕೊಟ್ಟಿದ್ದಾರೆ. ನಂದಿವಾಹನ ನಳಿನಧರ ಮೌಳೇಂದು ಶೇಖರ ಶಿವತ್ರಿಯಂಬಕ ಅಂಧಕಾಸುರಮಥನ ಗಜ ಶಾರ್ದೂಲ ಚರ್ಮಧರ ಮಂದಜಾಸನತನಯ ತ್ರಿಜಗದ್ವಂದ್ಯ ಶುದ್ಧ ಸ್ಫಟಿಕ ಸನ್ನಿಭ ವಂದಿಸುವೆ ನನವರತ ಪಾಲಿಸು ಪಾರ್ವತೀರಮಣ ವಂದಿಸುವೆ ನನವರತ ಪಾಲಿಸು ಪಾರ್ವತೀರಮಣ. ನಂದಿವಾಹನನಾದಂತಹ ನಳಿನಧರ ಮೌಳೇಂದು ಶೇಖರ ಶಿರಸ್ಸಿನಲ್ಲಿ ಚಂದ್ರನನ್ನು ಧರಿಸಿರ್ತಕ್ಕಂತಹ 3 ಕಣ್ಗಳುಳ್ಳಂತಹ ಅಂಧಕಾಸುರನನ್ನು ಸಂಹಾರ ಮಾಡಿದ ಗಜ ಶಾರ್ದೂಲ ಚರ್ಮಗಳನ್ನು ಧರಿಸಿದಂತಹ ಗಜಚರ್ಮಾಂಬರ ಶಾರ್ದೂಲ ಚರ್ಮಾಂಬರಧರನಾದಂಥವನು ಮಂದಜಾಸನನ ಬ್ರಹ್ಮನ ಮಗನಾದಂತಹ ತ್ರಿಜಗದ್ವಂದ್ಯನಾದ ಶುದ್ಧ ಸ್ಫಟಿಕ ಸನ್ನಿಭನಾದ ರುದ್ರದೇವರನ್ನು ನಾವು ಅನವರತ ಪ್ರಾರ್ಥಿಸೋಣ. ಹೇ ಪಾರ್ವತೀರಮಣ, ನಮ್ಮನ್ನು ಪಾಲಿಸು ಎಂಬುದಾಗಿ. ಅಂತಹ ಆ ರುದ್ರದೇವರನ್ನು ನಾವು ವಿಶೇಷವಾಗಿ ಶರಣು ಹೊಂದುತ್ತಾ ಇದ್ದೇವೆ. ಕೈಲಾಸ ವಾಸ ಗೌರೀಶ ಈಶ, ತೈಲಧಾರೆಯಂತೆ ಮನಸ್ಸು ಕೊಡು ಹರಿಯಲ್ಲಿ ಶಂಭೋ ಎಂಬುದಾಗಿ. ಭಗವಂತನಲ್ಲಿ ಸ್ಥಿರವಾದಂತಹ ಮನಸ್ಸು ಇರಬೇಕು ಅಂತಾದರೆ ರುದ್ರದೇವರ ಅನುಗ್ರಹ ಬಹಳ ಮುಖ್ಯ. ಹಾಗಾಗಿ ಅವನಲ್ಲಿ ನಾವೆಲ್ಲರೂ ಕೂಡ ಪ್ರಾರ್ಥನೆಯನ್ನು ಸಲ್ಲಿಸೋಣ. ಮೃತ್ಯುಂಜಯ ಮುಪ್ಪರಹರ ಮಹಾದೇವ ದೇವರ್ಕಳ ಕಾವ. ಅತ್ಯಂತ ಭಕ್ತಿಯಿಂದ ಅವನನ್ನು ಪ್ರಾರ್ಥಿಸುವಂತಹದ್ದು. ದೇವರ್ಕಳಗಳ ಕಾಳ ಗಂಗಾಧರ ಷಣ್ಮುಖ ಗಣಪರ ತಾತ ಗಂಗಾಧರ ಸ್ವಾಮಿ ಗಂಗೆಯನ್ನು ಧರಿಸಿದ್ದಾನೆ. ಷಣ್ಮುಖ ಮತ್ತು ಗಣಪರಿಗೆ ತಂದೆಯಾಗಿರ್ತಕ್ಕಂಥವನು. 3 ಲೋಕಗಳನ್ನು ಕೂಡ ರಕ್ಷಣೆ ಮಾಡ್ತಕ್ಕಂತಹ ಮಹಾನುಭಾವ. ಲಿಂಗಾಹ್ವಯ ತಾರಕಹರ ನಿರ್ಭೀತ ಭುವನಾದಿನಾಥ, ಸಮಸ್ತ ಭೂಮಂಡಲಕ್ಕೆ ಒಡೆಯನಾಗಿರ್ತಕ್ಕಂಥವನು. ತುಂಗ ಮಹಿಮ ನಿಸ್ಸಂಗ ಹರಿಯ ದ್ವಿತೀಯಂಗ ಡಮರು ಶೂಲಂಗಳ ಪಿಡಿದಿಹ. ಶಿವನೇ ನಾ ನಿನ್ನ ಸೇವಕನಯ್ಯ ಎಂಬುದಾಗಿ ಆ ರುದ್ರದೇವರಿಗೆ ನಾವು ನಮ್ಮ ಸೇವಕತನವನ್ನು ವಿಶೇಷವಾಗಿ ಸಮರ್ಪಣೆ ಮಾಡಬೇಕು. ನಮ್ಮೆಲ್ಲರಲ್ಲಿಯೂ ಕೂಡ ಆ ರುದ್ರದೇವರು ವಿಶೇಷವಾದಂತಹ ಸಾಧನೆಯನ್ನು ಮಾಡಲಿಕ್ಕಾಗಿ ಮನಸ್ಸನ್ನು ಪ್ರವೃತ್ತಿಯಾಗುವಂತೆ ಮಾಡಿದ್ದಾರೆ. ಶಂಭೋ ಸ್ವಯಂಭೂ ಸಂಭವ ನಂಬಿದೆ ಕಾಯೋ ಜಂಬಾರಿ ನುತ ಶಾಂಭವ ಎಂಬುದಾಗಿ ಲೋಕಕ್ಕೆ ಶಮ್ಮನ್ನು ಉಂಟು ಮಾಡತಕ್ಕಂತಹ ಭವಸಾಗರವನ್ನು ದಾಟಿಸ್ತಕ್ಕಂತಹ ಶಂಭುವನ್ನು ಸ್ವಯಂಭುವನ್ನು ನಾವು ವಿಶೇಷವಾಗಿ ನಮಿಸಿ ಕೃತಕೃತ್ಯರಾಗೋಣ. ಅತ್ಯಂತ ಭಕ್ತಿಯಿಂದ ಉತ್ಸಾಹದಿಂದ ಭಕ್ತರೆಲ್ಲರೂ ಕೂಡ ಬಹಳ ಭಕ್ತಿಯಿಂದ
ಭಗವಂತನಲ್ಲಿ ವಿಶೇಷವಾದಂತಹ ಚಿಂತನೆಯನ್ನು ಮಾಡ್ತಾ ಇದ್ದಾರೆ. ಎಲ್ಲರಲ್ಲಿಯೂ ಕೂಡ ವಿಶೇಷವಾಗಿರತಕ್ಕಂತಹ ಉತ್ಸಾಹವನ್ನು, ಭಕ್ತಿಯನ್ನು ರುದ್ರದೇವರು ಕಪಿಲೇಶ್ವರ ಸ್ವಾಮಿ ಉಂಟು ಮಾಡ್ತಾ ಇರತಕ್ಕಂಥದ್ದು. ಅಂತಹ ಕಪಿಲ ತೀರ್ಥದಲ್ಲಿ ನಡೀತಾ ಇರತಕ್ಕಂತಹ ಕಲ್ಪವೃಕ್ಷ ವಾಹನದ ವೈಭವವನ್ನು ನಾವೆಲ್ಲರೂ ಕೂಡ ವೀಕ್ಷಿಸುತ್ತಿದ್ದೇವೆ. ಇಂತಹ ಪ್ರತ್ಯಕ್ಷ ಪ್ರಸಾರದಲ್ಲಿ ನಾವು ನಮ್ಮ ಬಂಧುಗಳನ್ನು, ಬಾಂಧವರನ್ನು, ಮಿತ್ರರನ್ನು ಎಲ್ಲರನ್ನ ಭಾಗಿಗಳನ್ನಾಗಿ ಮಾಡುತ್ತಾ ನಮ್ಮ ಕರ್ತವ್ಯವನ್ನು ನಾವು ನಿಭಾಯಿಸೋಣ. ಆ ರುದ್ರದೇವರ ಪರಮಾನುಗ್ರಹಕ್ಕೆ ಪಾತ್ರರಾಗೋಣ. ಕಪಿಲ ತೀರ್ಥದಲ್ಲಿ ನಡೀತಾ ಇರತಕ್ಕಂಥ ಕಲ್ಪವೃಕ್ಷ ವಾಹನದ ವೈಭವ ನಾವೆಲ್ಲರೂ ವೀಕ್ಷಿಸುವಂಥವರಾಗ್ತಾ ಇದ್ದೇವೆ. ವೇದ ಪಂಡಿತರು ವೇದ ಮಂತ್ರಗಳ ಪಾರಾಯಣವನ್ನು ಮಾಡುತ್ತಾ ವೇದವೇದ್ಯನಾಗಿರ್ತಕ್ಕಂತಹ ಭಗವಂತನ ಪರಮ ಸೇವಕನಾಗಿರ್ತಕ್ಕಂತಹ ರುದ್ರದೇವರನ್ನು, ಪರಮ ವೈಷ್ಣವರನ್ನು ವಿಶೇಷವಾಗಿ ಕೊಂಡಾಡ್ತಾ ಇರತಕ್ಕಂಥದ್ದು. ರುದ್ರ ನಮಗಾದಿಗಳನ್ನು ಪಾರಾಯಣ ಮಾಡುತ್ತಾ ಉಳಿದಂತಹ ಭಕ್ತರು ಕೋಲಾಟವನ್ನು ಆಡುತ್ತಾ ತಮ್ಮ ತಮ್ಮ ಸೇವೆಗಳನ್ನು ಸಲ್ಲಿಸ್ತಾ ಇರುವಂತಹದ್ದು. ನಾದಸ್ವರದವರು, ಚಂಡೆಯನ್ನು ಬಾರಿಸ್ತಕ್ಕಂಥವರು, ಸಣ್ಣ ಸಣ್ಣ ಮಕ್ಕಳು, ದೊಡ್ಡವರು ಎಲ್ಲರೂ ಕೂಡ ಕೋಲಾಟವನ್ನು ಆಡುತ್ತಾ ಪಾರ್ವತಿ ಪರಶಿವರನ್ನು ಸಂತೋಷಪಡಿಸ್ತಾ ಇರತಕ್ಕಂತಹ ಅದ್ಭುತವಾದಂತಹ ಉತ್ಸವ ನಡೀತಾ ಇದೆ. ಕಪಿಲ ತೀರ್ಥದ ಬ್ರಹ್ಮೋತ್ಸವ ಕಾರ್ಯಕ್ರಮ, ಕಲ್ಪವೃಕ್ಷ ವಾಹನದ ವೈಭವವನ್ನು ನಾವೆಲ್ಲರೂ ನಮ್ಮ ಮನೆಯಲ್ಲಿ ಕುಳಿತುಕೊಂಡೇ ವೀಕ್ಷಿಸುತ್ತಿದ್ದೇವೆ. ಕಪಿಲೇಶ್ವರ ಸ್ವಾಮಿಯ ಪರಮಾನುಗ್ರಹಕ್ಕೆ ನಾವೆಲ್ಲರೂ ಕೂಡ ಪಾತ್ರರಾಗೋಣ. ಶಿವನೇ ನಾ ನಿನ್ನ ಸೇವಕನಯ್ಯ, ದುರ್ಮನ ಬಿಡಿಸಯ್ಯ, ದುಷ್ಟ ಮನಸ್ಸನ್ನು ದೂರ ಮಾಡು ಹೇ ಸ್ವಾಮಿ. ಅವನೀಶಗೆ ಪೇಳ್ದವ ನೀನಲ್ಲದೆ, ಪರೀಕ್ಷಿತ್ ರಾಜರಿಗೆ ಶುಕಾಚಾರ್ಯನಾಗಿ ಭಾಗವತವನ್ನು, ಭಗವಂತನ ತತ್ವವನ್ನು ಉಪದೇಶ ಮಾಡಿಲ್ಲವೇ? ಆ ರೀತಿಯಾಗಿ ಭಗವಂತನ ತತ್ವದ ಉಪದೇಶವನ್ನು ನಮಗೆ ಮಾಡು ಎಂಬುದಾಗಿ ಪ್ರಾರ್ಥನೆಯನ್ನು ಸಲ್ಲಿಸುವಂಥದ್ದು. ಶಂಭೋ ಸ್ವಯಂಭೂ ಸಂಭವ ನಂಬಿದೆ ಕಾಯೋ ಜಂಬಾರಿ ನುತ ಭವ ಎಂಬುದಾಗಿ ಅಂಬರ ಪುರಹರ ಸಾಂಬ ತ್ರಿಯಂಬಕ ಶಂಬರಾರಿರಿಪು ಗಂಭೀರ ಕರುಣಿ ಎಂಬುದಾಗಿ ರುದ್ರದೇವರನ್ನು ವಿಜಯದಾಸರು ಅದ್ಭುತವಾದ ರೀತಿಯಲ್ಲಿ ಪ್ರಾರ್ಥನೆಯನ್ನು ಸಲ್ಲಿಸ್ತಾ ಇರತಕ್ಕಂಥದ್ದು. ಕಲ್ಪವೃಕ್ಷ ವಾಹನ ವೈಭವವನ್ನು ನಾವೆಲ್ಲರೂ ಕೂಡ ವೀಕ್ಷಿಸುತ್ತಿದ್ದೇವೆ. ಇಂತಹ ಕಾರ್ಯಕ್ರಮದಲ್ಲಿ ನಮ್ಮ ಬಂಧುಗಳನ್ನು, ಬಾಂಧವರನ್ನು, ಮಿತ್ರರನ್ನು ಎಲ್ಲರನ್ನೂ ಕೂಡ ಭಾಗಿಗಳನ್ನಾಗಿ ಮಾಡುತ್ತಾ ನಮ್ಮ ಕರ್ತವ್ಯವನ್ನು ನಾವು ನಿಭಾಯಿಸೋಣ. ಮಹರುದ್ರದೇವರ ಪರಮಾನುಗ್ರಹಕ್ಕೆ ಪಾತ್ರರಾಗೋಣ. ನಮಃ ಪಾರ್ವತಿ ಪತಿನುತ ಜನಪರ ನಮೋ ವಿರೂಪಾಕ್ಷ, ರಮಾರಮಣನಲ್ಲಮಲ ಭಕುತಿ ಕೊಡು ನಮೋ ವಿಶಾಲಾಕ್ಷ ಎಂಬುದಾಗಿ ಆ ರಮಾರಮಣನಾದಂತಹ ಜಗದೊಡೆಯನಲ್ಲಿ ನಿರ್ಮಲವಾದಂತಹ ಶುದ್ಧವಾದಂತಹ ಭಕುತಿಯನ್ನು ಕೊಟ್ಟು ನಮ್ಮನ್ನು ಉದ್ಧರಿಸು ಹೇ ವಿಶಾಲಾಕ್ಷ ಎಂಬುದಾಗಿ ಆ ರುದ್ರದೇವರನ್ನು ನಾವು ಪ್ರಾರ್ಥಿಸೋಣ. ನೀಲಕಂಠ ತ್ರಿಶೂಲ ಡಮರು ಹಸ್ತಾಲಂಕೃತ ರಕ್ಷಾ, ಫಾಲನೇತ್ರ ಕಪಾಲ ರುಂಡಮಣಿ ಮಾಲಾಧೃತ ರಕ್ಷಾ. ಆ ರುದ್ರದೇವರು ಹೇಗಿದ್ದಾರೆ ಎನ್ನುವುದನ್ನು ತಿಳಿಸ್ತಾ ಇದ್ದಾರೆ, ವರ್ಣಿಸ್ತಾ ಇದ್ದಾರೆ. ನೀಲಕಂಠನಾಗಿದ್ದಾನೆ. ನೀಲಕಂಠನಾಗಿ ಶಿರಸ್ಸಿನಲ್ಲಿ ಗಂಗೆಯನ್ನು ಧರಿಸಿರ್ತಕ್ಕಂಥವನಾಗಿದ್ದಾನೆ. ಗಂಗಾಧರನು, ನೀಲಕಂಠನು. ಏನನ್ನು ತಿಳಿಸ್ತಾ ಇದ್ದಾರೆ? ಉತ್ತಮವಾಗಿರ್ತಕ್ಕಂಥದ್ದನ್ನು ತಲೆಯ ಮೇಲೆ ಹೊತ್ತಿಕೊಳ್ಳಬೇಕು. ಏನೇ ವಿಷ ತುಲ್ಯವಾದದ್ದಿರಲಿ ಅದು ಕಂಠದಲ್ಲೇ ಇರಬೇಕು, ಹೊರಗಡೆ ಬರಬಾರದು ಅನ್ನುವಂತಹ ಸಂದೇಶವನ್ನು ಲೋಕಕ್ಕೆ ನೀಡುತ್ತಾ ಗಂಗಾಧರನಾಗಿ, ನೀಲಕಂಠನಾಗಿ ಭಕ್ತ ಕೋಟಿಯನ್ನು ಅನುಗ್ರಹಿಸ್ತಾ ಇರತಕ್ಕಂಥದ್ದು. ಅಂತಹ ಸ್ವಾಮಿಯ, ಕಪಿಲೇಶ್ವರ ಸ್ವಾಮಿಯ ಕಪಿಲ ತೀರ್ಥದಲ್ಲಿ ನಡೀತಾ ಇರತಕ್ಕಂತಹ ಬ್ರಹ್ಮೋತ್ಸವ ಕಾರ್ಯಕ್ರಮದ, ಅದರಲ್ಲಿಯೂ ಕೂಡ ಕಲ್ಪವೃಕ್ಷ ವಾಹನ ವೈಭವವನ್ನು ಶ್ರೀ ವೆಂಕಟೇಶ್ವರ ಭಕ್ತಿ ವಾಹಿನಿಯ SVBC ಚಾನೆಲ್ ನಂಬರ್ 3 ತನ್ಮುಖಾಂತರ ನಾವೆಲ್ಲರೂ ವೀಕ್ಷಿಸುವಂಥವರಾಗ್ತಾ ಇದ್ದೇವೆ. ನಮ್ಮ ಬಂಧುಗಳನ್ನು, ಬಾಂಧವರನ್ನು, ಮಿತ್ರರನ್ನು ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗಿಗಳನ್ನಾಗಿ ಮಾಡಿಸುತ್ತಾ ಕೃತಕೃತರಾಗೋಣ. ನಮಃ ಪಾರ್ವತಿ ಪತೆ ಹರ ಹರ ಮಹಾದೇವ ಶಂಭೋ ಶಂಕರ.
ಪಾಹಿ ಸದಾಶಿವ ಪಾಹಿ ಸದಾಶಿವ ಎಂಬುದಾಗಿ ಸರ್ವದಾ ಲೋಕಕ್ಕೆ ಮಂಗಳವನ್ನು ಉಂಟು ಮಾಡತಕ್ಕಂತಹ ಆ ಶಿವನನ್ನು ಮಂಗಳ ಸ್ವರೂಪಿಯಾಗಿರ್ತಕ್ಕಂತಹ ಮಹರುದ್ರದೇವರನ್ನು ವಿಶೇಷವಾಗಿ ಪ್ರಾರ್ಥಿಸುವಂಥದ್ದು ಕಲ್ಪವೃಕ್ಷ ವಾಹನವನ್ನು ಅಧಿರೋಹಿಸಿ ಕಪಿಲೇಶ್ವರ ಸ್ವಾಮಿ ಭಕ್ತ ಕೋಟಿಯನ್ನು ಅನುಗ್ರಹಿಸುತ್ತಿದ್ದಾರೆ. ಭಕ್ತ ಕೋಟಿಯ ಮೇಲೆ ಅಪಾರವಾಗಿರ್ತಕ್ಕಂತಹ ತಮ್ಮ ಕರುಣೆಯನ್ನು ಬೀರುತ್ತಾ ಅವರೆಲ್ಲರಲ್ಲಿಯೂ ಕೂಡ ಭಗವದ್ವಿಷಯಕವಾದಂತಹ ಚಿಂತನೆಯನ್ನು ಉಂಟು ಮಾಡ್ತಾ ಇದ್ದಾರೆ. ಅಂತಹ ಆ ರುದ್ರದೇವರನ್ನು, ಗಂಗಾಧರನನ್ನು ನಾವೆಲ್ಲರೂ ಕೂಡ ಪ್ರಾರ್ಥಿಸೋಣ. ಪ್ರಾರ್ಥಿಸಿ ಕೃತಕೃತ್ಯರಾಗೋಣ. ಕ್ಷೀರಾಂಭೋನಿಧಿ ಮಂಥನೋದ್ಭವ ವಿಷಾತ್ ಸಂದಹ್ಯಮಾನಾನ್ ಸುರಾನ್ ಬ್ರಹ್ಮಾದೀನ್ ಅವಲೋಕ್ಯ ಯಃ ಕರುಣಯಾ ಹಾಲಾಹಲಾಖ್ಯಂ ವಿಷಂ ನಿಶಂಕಂ ನಿಜಲೀಲಯಾ ಕವಲಯನ್ ಲೋಕಾನ್ ರಕ್ಷಾದರಾತ್ ಆರ್ತತ್ರಾಣಪರಾಯಣ ಸ ಭಗವಾನ್ ಗಂಗಾಧರೋ ಮೇ ಗತಿ. ಆರ್ತತ್ರಾಣಪರಾಯಣ ಆದಂತಹ ಗಂಗಾಧರನೇ ನಮ್ಮೆಲ್ಲರಿಗೂ ಕೂಡ ರಕ್ಷಕನಾಗಿದ್ದಾನೆ. ಅಂತಹ ಆ ಗಂಗಾಧರನನ್ನು ನಾವೆಲ್ಲರೂ ಕೂಡ ಶರಣು ಹೊಂದುತ್ತಾ ಇದ್ದೇವೆ. ಕ್ಷೀರಂ ಸ್ವಾದು ನಿಪೀಯ ಮಾತುಲ ಗೃಹೇ ಭುಕ್ತ್ವಾ ಸ್ವಕೀಯಂ ಗೃಹಂ ಕ್ಷೀರಾಲಾಭವಶೇನ ಖಿನ್ನ ಮನಸೆ ಘೋರಂ ತಪಃ ಕುರ್ವತೆ ಕಾರುಣ್ಯಾದುಪಮನ್ಯವೇ ನಿರವಧಿಂ ಕ್ಷೀರಾಂಬುಧಿಂ ದತ್ತವಾನ್ ಆರ್ತತ್ರಾಣಪರಾಯಣ ಸ ಭಗವಾನ್ ಗಂಗಾಧರೋ ಮೇ ಗತಿ. ಗಂಗಾಧರ ನಮ್ಮೆಲ್ಲರ ರಕ್ಷಕನಾಗಿದ್ದಾನೆ. ಕಾರುಣ್ಯದಿಂದ ಉಪಮನ್ಯುವಿಗೆ ನಿರವಧಿಕವಾದಂತಹ ಕ್ಷೀರ ಸಮುದ್ರವನ್ನೇ ಕೊಟ್ಟಿರ್ತಕ್ಕಂತಹ ಮಹಾನುಭಾವ. ಆರ್ತರ ದುಃಖಗಳನ್ನು ದೂರ ಮಾಡುತ್ತಾ ಅವರನ್ನು ರಕ್ಷಣೆ ಮಾಡುವಂತಹ ಕಾರ್ಯದಲ್ಲಿ ದಕ್ಷನಾಗಿ ಲೋಕದೆಲ್ಲೆಡೆಯಲ್ಲಿಯೂ ಕೂಡ ಎಲ್ಲರನ್ನು ಅನುಗ್ರಹಿಸ್ತಕ್ಕಂತಹ ಸ್ವಾಮಿಯನ್ನು ನಾವೀಗ ಕಲ್ಪವೃಕ್ಷ ವಾಹನದಲ್ಲಿ ವೀಕ್ಷಿಸುತ್ತಿದ್ದೇವೆ. ಇಂತಹ ಕಲ್ಪವೃಕ್ಷ ವಾಹನ ವೈಭವ ನಾವೆಲ್ಲರೂ ನಮ್ಮ ಮನೆಯಲ್ಲಿ ಕುಳಿತುಕೊಂಡು ಶ್ರೀ ವೆಂಕಟೇಶ್ವರ ಭಕ್ತಿವಾಹಿನಿಯ ಸೌಹಾರ್ದತೆಯಿಂದ ವೀಕ್ಷಿಸುವಂಥವರಾಗ್ತಾ ಇದ್ದೇವೆ. ಅತ್ಯಂತ ಭಕ್ತಿಯಿಂದ ನಾವು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ರುದ್ರದೇವರ ಕೃಪೆಗೆ ಪಾತ್ರರಾಗೋಣ. ನಂದಿ ವಿರಾಜಿಸ್ತಾ ಇರತಕ್ಕಂತಹ ಅದ್ಭುತವಾದಂತಹ ಒಂದು ವೃತ್ತ, ಆ ವೃತ್ತದಲ್ಲಿ ಈಗ ಈ ವೈಭವೋಪೇತವಾದ ಕಲ್ಪವೃಕ್ಷ ವಾಹನ ನಡೆದು ಬರ್ತಾ ಇರತಕ್ಕಂಥದ್ದು. ಭಕ್ತರೆಲ್ಲರೂ ಕೂಡ ಬಹಳ ಭಕ್ತಿಯಿಂದ ಆ ಕಲ್ಪವೃಕ್ಷ ವಾಹನವನ್ನು ಭಕ್ತರ ಮಧ್ಯದಲ್ಲಿ ತೆಗೆದುಕೊಂಡು ಹೋಗ್ತಾ ಇದ್ದಾರೆ. ಭಕ್ತರಿಗೆಲ್ಲರಿಗೂ ಕೂಡ ವಿಶೇಷವಾದಂತಹ ಸಾಧನೆಯನ್ನು ಮಾಡಿಸುತ್ತಿದ್ದಾರೆ. ಬಾಲಂ ಶೈವಕುಲೋದ್ಭವಂ ಪರಿಹಸತ್ ಸ್ವಜ್ಞಾತಿಪಕ್ಷಾಕುಲಂ ಖಿದ್ಯಂತಂ ತವ ಮೂರ್ಧ್ನಿ ಪುಷ್ಪನಿಚಯಂ ದಾತುಂ ಸಮುದ್ಯತ್ಕರಂ ದೃಷ್ಟ್ವಾ ನಮ್ಯ ವಿರಿಂಚಿ ರಮ್ಯನಗರೆ ಪೂಜಾಂ ತ್ವದೀಯಾಂ ಭಜನ್ ಆರ್ತತ್ರಾಣಪರಾಯಣ ಸ ಭಗವಾನ್ ಗಂಗಾಧರೋ ಮೇ ಗತಿ. ನಂದಿಯ ವೃತ್ತವನ್ನು ನಾವು ನೋಡ್ತಾ ಇದ್ದೇವೆ. ಅತ್ಯಂತ ಸುಂದರವಾದ ರೀತಿಯಿಂದ ಕಪಿಲೇಶ್ವರ ಸ್ವಾಮಿಯ ಕಪಿಲತೀರ್ಥದ ವಿಶಿಷ್ಟವಾದ ಸೊಬಗನ್ನು ಹೆಚ್ಚು ಮಾಡತಕ್ಕಂತಹದ್ದು ಈ ನಂದಿ. ಆ ನಂದಿಯ ವೃತ್ತವನ್ನು ನಾವು ವೀಕ್ಷಿಸುತ್ತಾ ಅಲ್ಲಿ ನಡೀತಾ ಇರತಕ್ಕಂತಹ ವಾಹನದ ಸೇವೆಯ ವೈಭವವನ್ನು ವೀಕ್ಷಿಸುತ್ತಾ ಭಕ್ತರೆಲ್ಲರೂ ಕೂಡ ತಮ್ಮ ತಮ್ಮ ಮನೆಯ ಮುಂಭಾಗದಲ್ಲಿ ತಳಿ ರಂಗೋಲಿಯನ್ನು ಹಾಕಿ ಸ್ವಾಮಿಯನ್ನು ಬರಮಾಡಿಕೊಳ್ತಾ ಇದ್ದಾರೆ. ಅತ್ಯಂತ ಆದರದಿಂದ ಆರ್ತತ್ರಾಣ ಪರಾಯಣ ಗಂಗಾಧರ ರಕ್ಷಮಾಂ ರಕ್ಷ ಪಾಹಿ ಮಾಂ ಪಾಹಿ ಎಂಬುದಾಗಿ ರುದ್ರದೇವರನ್ನು ಪ್ರಾರ್ಥಿಸುತ್ತಿದ್ದಾರೆ. ಅಂತಹ ಆ ರುದ್ರದೇವರ ಕಪಿಲೇಶ್ವರ ಸ್ವಾಮಿಯ ಕಲ್ಪವೃಕ್ಷ ವಾಹನ ಕಪಿಲತೀರ್ಥ ಸ್ಥಾನದಿಂದ ಪ್ರತ್ಯಕ್ಷ ಪ್ರಸಾರವನ್ನು ನಾವೆಲ್ಲರೂ ವೀಕ್ಷಿಸುವಂಥವರಾಗ್ತಾ ಇದ್ದೇವೆ. ಪಾರ್ವತಿ ಪರಶಿವನು ಭಕ್ತ ಕೋಟಿಯನ್ನು ಅನುಗ್ರಹಿಸುತ್ತಿದ್ದಾರೆ. ಜಗತಃ ಪಿತರೌ ಒಂದೇ ಪಾರ್ವತೀ ಪರಮೇಶ್ವರೌ
ಯಾವ ರೀತಿಯಾಗಿ ಶಬ್ದ ಅರ್ಥವನ್ನು ಬಿಟ್ಟಿರುವುದಿಲ್ಲ, ಅರ್ಥ ಶಬ್ದವನ್ನು ಬಿಟ್ಟಿರುವುದಿಲ್ಲ, ಹೇಗೋ ಒಂದನ್ನು ಒಂದು ಆಶ್ರಯಿಸಿರುತ್ತದೆಯೋ ಅದೇ ರೀತಿಯಾಗಿ ಪಾರ್ವತಿ ಪರಶಿವ ಪಾರ್ವತಿಯನ್ನು ಬಿಟ್ಟಿರುವುದಿಲ್ಲ. ಅರ್ಧನಾರೀಶ್ವರ ತತ್ವ ಲೋಕಕ್ಕೆ ಸಾರಿ ಹೇಳುತ್ತಾ ಪತಿ ಪತ್ನಿಯರ ಜೀವನ ಹೀಗಿರಬೇಕು ಅನ್ನುವಂತಹ ಸಂದೇಶವನ್ನು ಲೋಕಕ್ಕೆ ನೀಡ್ತಕ್ಕಂಥವರು. ಅಂತಹ ವಿಶಿಷ್ಟವಾದಂತಹ ಉತ್ಸವವನ್ನು, ಕಲ್ಪವೃಕ್ಷ ವಾಹನ ವೈಭವವನ್ನು ನಾವೆಲ್ಲರೂ ಕೂಡ ವೀಕ್ಷಿಸುತ್ತಿದ್ದೇವೆ. ಸ್ವಾಮಿಯ ಪರಮಾನುಗ್ರಹಕ್ಕೆ ಪಾತ್ರರಾಗ್ತಾ ಇದ್ದೇವೆ. ತಿರುಪತಿ ಕ್ಷೇತ್ರ ಬಹಳ ಪ್ರಸಿದ್ಧಿಯನ್ನು ಪಡೆದಿರುವಂತಹ ಕ್ಷೇತ್ರ. ಮಾಧವ ಬ್ರಾಹ್ಮಣನಿಗೆ ವಿಶೇಷವಾದಂತಹ ಸ್ಥಾನಮಾನಗಳು, ಮೋಕ್ಷವನ್ನು ನೀಡಿರ್ತಕ್ಕಂತಹ ಸ್ಥಾನ ಈ ಕಪಿಲತೀರ್ಥ. ಕಪಿಲತೀರ್ಥದಲ್ಲಿ ಸ್ನಾನವನ್ನು ಆಚರಿಸಿ ಬೆಟ್ಟದ ಸ್ಪರ್ಶವನ್ನು ಮಾಡ್ತಾ ಇದ್ದಂತೆಯೇ ಮಾಧವ ಬ್ರಾಹ್ಮಣನ ಎಲ್ಲ ಪಾಪಗಳು ದೂರವಾಗಿ ಅದ್ಭುತವಾದಂತಹ ಸಾಧನೆಯನ್ನು ಮಾಡಿ ನಂತರ ಭಗವಂತನ ಸನ್ನಿಧಾನವನ್ನು ಪಡೆದಿರತಕ್ಕಂತಹದ್ದು ನಮಗೆ ಭಾಗವತದಲ್ಲಿ ಕಂಡುಬರುತ್ತದೆ. ಅಂತಹ ಪುರಾಣ ಪ್ರಸಿದ್ಧಿಯನ್ನು ಪಡೆದಿರುವಂತಹ ತೀರ್ಥ ಈ ಕಪಿಲತೀರ್ಥ. ಇಂತಹ ಕಪಿಲತೀರ್ಥದಲ್ಲಿ ನೆಲೆಸಿರ್ತಕ್ಕಂತಹ ಕಪಿಲ ಮಹರ್ಷಿಯ ತಪಸ್ಸಿಗೆ ಮೆಚ್ಚಿ ಅವನಿಂದ ಪೂಜಿತವಾಗಿರ್ತಕ್ಕಂತಹ ಕಪಿಲೇಶ್ವರ ಸ್ವಾಮಿ ಲೋಕವನ್ನೆಲ್ಲವನ್ನು ಕೂಡ ತನ್ನ ಕೃಪಾಪೂರ್ಣವಾದ ದೃಷ್ಟಿಯಿಂದ ಅನುಗ್ರಹಿಸುತ್ತಾ ತನ್ನ ಪಾದಪದ್ಮದೆಡೆಗೆ ಎಲ್ಲ ಭಕ್ತರನ್ನು ಬರಮಾಡಿಕೊಳ್ತಾ ಇದ್ದಾನೆ. ಅವರೆಲ್ಲರಲ್ಲಿಯೂ ಕೂಡ ಜ್ಞಾನ ಭಕ್ತಿ ವೈರಾಗ್ಯವನ್ನು ನೀಡ್ತಾ ಇದ್ದಾರೆ. ನೀಡಿ ನಮ್ಮನ್ನು ಕೃತಕೃತ್ಯರನ್ನಾಗಿ ಮಾಡ್ತಾ ಇರತಕ್ಕಂತಹದ್ದು ಕಲ್ಪವೃಕ್ಷ ವಾಹನ ಕಪಿಲೇಶ್ವರ ಸ್ವಾಮಿಯ ವಾರ್ಷಿಕ ಬ್ರಹ್ಮೋತ್ಸವ ಕಾರ್ಯಕ್ರಮ. ತಿರುಪತಿ ಕ್ಷೇತ್ರ ನಂದಿ ವೃತ್ತ ಅತ್ಯಂತ ಸುಂದರವಾಗಿರತಕ್ಕಂತಹ ಪರ್ವತಗಳ ಶ್ರೇಣಿ ಹಿಂಭಾಗದಲ್ಲಿರತಕ್ಕಂತಹದ್ದು. ಇವುಗಳನ್ನೆಲ್ಲವನ್ನು ಕೂಡ ವೀಕ್ಷಿಸುತ್ತಾ ನಾವು ಈಗ ಈ ಕಲ್ಪವೃಕ್ಷ ವಾಹನ ವೈಭವವನ್ನು ತಿಳಿದುಕೊಳ್ತಾ ಇದ್ದೇವೆ. ನಾಹಂ ಕರ್ತ, ನಾನೇನು ಕರ್ತ ಅಲ್ಲ, ಎಲ್ಲವೂ ಕೂಡ ಆ ಭಗವಂತನೇ ಮಾಡಿಸ್ತಕ್ಕಂಥವನು, ಅವನೇ ಎಂಬತಕ್ಕಂತಹ ಪರಮ ವೈಷ್ಣವ ತತ್ವವನ್ನು ಅಳವಡಿಸಿಕೊಂಡಿರ್ತಕ್ಕಂಥವರು ರುದ್ರದೇವರು. ಅಂತಹ ಆ ರುದ್ರದೇವರಲ್ಲಿ ಪ್ರಾರ್ಥನೆಯೂ ಕೂಡ ರಮಣನಲ್ಲಮಲ ಭಕುತಿ ಕೊಡು ನಮೋ ವಿಶಾಲಾಕ್ಷ ಎಂಬುದಾಗಿ ರಮಣನಲ್ಲಿ ಲಕ್ಷ್ಮೀಪತಿಯಲ್ಲಿ ನಿರ್ಮಲವಾದಂತಹ ಶುದ್ಧವಾದಂತಹ ಭಕುತಿ ಉಂಟಾಗುವಂತೆ ಮಾಡು ಎಂಬುದಾಗಿ ಪ್ರಾರ್ಥನೆಯನ್ನು ಸಲ್ಲಿಸುವಂತಹದ್ದು. ಅಂತಹ ಪ್ರಾರ್ಥನೆಯನ್ನು ಸಲ್ಲಿಸುತ್ತಾ ನಾವೆಲ್ಲರೂ ಕೂಡ ಈ ಕಪಿಲ ಮಹರ್ಷಿಯಿಂದ ಪೂಜಿತನಾದಂತಹ ಕಪಿಲೇಶ್ವರ ಸ್ವಾಮಿಯ ಪರಮಾನುಗ್ರಹಕ್ಕೆ ಪಾತ್ರರಾಗೋಣ. ಕಲ್ಪವೃಕ್ಷ ವಾಹನ ವೈಭವವನ್ನು ನಾವೆಲ್ಲರೂ ಕೂಡ ವೀಕ್ಷಿಸುತ್ತಿದ್ದೇವೆ. ನಂದಿ ವೃತ್ತದಲ್ಲಿ ವಿರಾಜಿಸ್ತಾ ಇರತಕ್ಕಂತಹ ನಂದಿಯನ್ನು ನೋಡ್ತಾ ಇದ್ದೇವೆ. ಬಹಳ ಎತ್ತರದಲ್ಲಿರ್ತಕ್ಕಂತಹದ್ದು, ಬಹಳ ಬೃಹದಾಕಾರದಲ್ಲಿರತಕ್ಕಂತಹದ್ದು. ಕಪಿಲ ತೀರ್ಥದ ಸೊಬಗನ್ನೇ ಅತ್ಯಧಿಕ ಮಾಡಿರತಕ್ಕಂತಹದ್ದು ಈ ನಂದಿ ವೃತ್ತ. ತಿರುಮಲೆಗೆ ಹೋಗುವ ಮಾರ್ಗ ಮಧ್ಯದಲ್ಲಿ ನಂದಿ ವೃತ್ತ ನಮಗೆ ಕಾಣತಕ್ಕಂತಹದ್ದಾಗ್ತಿದೆ. ಆ ನಂದಿ ವೃತ್ತದ ಮುಖಾಂತರ ಕಲ್ಪವೃಕ್ಷ ವಾಹನ ಸೇವೆ ಅನ್ನುವಂಥದ್ದು ಮುಂದೆ ಹೋಗ್ತಾ ಇದೆ. ಅದನ್ನು ವೀಕ್ಷಿಸುತ್ತಾ ಭಕ್ತರಾದ ನಾವೆಲ್ಲರೂ ಕೂಡ, ಅಲ್ಲಿರತಕ್ಕಂತಹ ಭಕ್ತರು ಕೂಡ ತಳಿ ರಂಗೋಲಿಯನ್ನು ಹಾಕಿ ಸ್ವಾಮಿಯನ್ನು ತಮ್ಮ ತಮ್ಮ ಮನೆಗಳ ಮುಂಭಾಗದಲ್ಲಿ ಹೋಗುವ ಸಂದರ್ಭದಲ್ಲಿ ನೀರಾಜನವನ್ನು ನೀಡಿ ನಮನವನ್ನು ಸಲ್ಲಿಸ್ತಕ್ಕಂತಹ ಎಲ್ಲ ಕಾರ್ಯವನ್ನು ಕೂಡ ಮಾಡುತ್ತಿದ್ದಾರೆ. ಅದನ್ನು ವೀಕ್ಷಿಸುವ ಭಾಗ್ಯ ಶ್ರೀ ವೆಂಕಟೇಶ್ವರ ಭಕ್ತಿ ವಾಹಿನಿಯವರು ನಮ್ಮೆಲ್ಲರಿಗೆ ಕಲ್ಪಿಸಿಕೊಟ್ಟಿರುವಂತಹದ್ದು. ನಾವೆಲ್ಲರೂ ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗಿಗಳಾಗಿ ರುದ್ರದೇವರ ಪರಮಾನುಗ್ರಹಕ್ಕೆ ಪಾತ್ರರಾಗೋಣ. ಆತ್ಮ ತ್ವಂ ಗಿರಿಜಾ ಮತಿ ಸಹಚರಾ ಪ್ರಾಣಾ ಶರೀರಂ ಗೃಹಂ ಪೂಜಾತೆ ವಿಷಯೋಪಭೋಗ ರಚನಾ ನಿದ್ರಾ ಸಮಾಧಿಸ್ಥಿತಿ ಸಂಚಾರ ಪದಯೋ ಪ್ರದಕ್ಷಿಣ ವಿಧಿ. ಕಾಲುಗಳ ಸಂಚಾರ ಏನಿದೆ ಅದೇ ನಿನಗೆ ಮಾಡುವಂತಹ ಪ್ರದಕ್ಷಿಣೆ. ಹೀಗೆ ಯದ್ಯತ್ ಕರ್ಮ ಕರೋಮಿ ಅದೆಲ್ಲವೂ ನಿನ್ನ ಆರಾಧನೆ ಸ್ವಾಮಿ. ನಮಃ ಪತಿ ಹರ ಹರ ಮಹಾ ಶಂಭೋ ಶಂಕರ. ಸದಾ ಶಿವ ಪಾಹಿ ಸದಾ ಶಿವ ಪಾಹಿ ಸದಾ
ಪಾಹಿ ಸದಾಶಿವ ಪಾಹಿ ಸದಾಶಿವ ಎಂಬುದಾಗಿ ಸದಾಶಿವನನ್ನು ಪ್ರಾರ್ಥಿಸುವಂತಹದ್ದು. ನಮ್ಮೆಲ್ಲರ ರಕ್ಷಣೆಯನ್ನು ಮಾಡು ಹೇ ಸ್ವಾಮಿ. ಕಲ್ಪವೃಕ್ಷ ವಾಹನವನ್ನು ಅಧಿಷ್ಠಿಸಿದಂತಹ ಕಪಿಲೇಶ್ವರ ಸ್ವಾಮಿ ಬ್ರಹ್ಮೋತ್ಸವ ಸಂದರ್ಭದಲ್ಲಿ ನಮ್ಮೆಲ್ಲರನ್ನ ನಿನ್ನ ಕೃಪಾಪೂರ್ಣವಾದಂತಹ ದೃಷ್ಟಿಯಿಂದ ವೀಕ್ಷಿಸಿ ನಮ್ಮಿಂದ ಸಾಧನೆಯನ್ನು ಮಾಡಿಸು. ಸಾಧನೆಗೆ ಬಗೆಗಾಣೆ ಎನ್ನಬಹುದೇ, ಸಾದರದಿ ಗುರುಕರಣ ತಾಪಡೆದ ಬಳಿಕ ಎಂಬುದಾಗಿ ದಾಸರು ತಿಳಿಸಿದಂತೆ ಸಕಲ ವಿಧವಾದಂತಹ ಸಾಧನೆಯನ್ನು ಈ ಮಾನವ ಜನ್ಮ ಏನು ಕೊಟ್ಟಿದ್ದೀಯಾ, ಈ ಮಾನವ ಜನ್ಮದಲ್ಲಿಯೇ ನಮ್ಮಿಂದ ಮಾಡಿಸು ಎಂಬುದಾಗಿ ಪ್ರಾರ್ಥಿಸುವಂತಹದ್ದು. ದುರ್ಲಭಂ ಮಾನುಷಂ ಜನ್ಮ, ದುರ್ಲಭವಾದಂತಹದ್ದು ಮನುಷ್ಯ ಜನ್ಮ, ಆದರೆ ಅರ್ಥದಂ, ಪುರುಷಾರ್ಥವನ್ನು ಕೊಡುವಂತಹ ಸಾಮರ್ಥ್ಯ ಈ ಮಾನವ ಜನ್ಮಕ್ಕೆ ಇರುವಂತಹದ್ದಾಗಿದೆ. ಧರ್ಮದಲ್ಲಿ ರತಿ ಇರಬೇಕು, ಅಧರ್ಮದಲ್ಲಿ ವಿರತಿ ಇರಬೇಕು, ವಿರಕ್ತಿ ಇರಬೇಕು, ಲೌಕಿಕ ವಿಷಯಗಳಲ್ಲಿ ವೈರಾಗ್ಯ ಇರಬೇಕು, ಭಗವದ್ ವಿಷಯದಲ್ಲಿ ವಿಶೇಷವಾದಂತಹ ಜಿಜ್ಞಾಸೆ ಇರಬೇಕು. ಹಾಗಾಗಿ ಜ್ಞಾನ, ಭಕ್ತಿ, ವೈರಾಗ್ಯ ಈ ಮೂರು ಕೂಡ ಬಹಳ ಮುಖ್ಯವಾಗಿರುವಂತಹದ್ದು. ಈ ಮೂರನ್ನು